ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅವಿನಾಶ್ ಆರಾಧ್ಯ. ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸ್ವಪ್ನ ಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗಿತ್ತು. ಅದೇ ರೀತಿ ಇವತ್ತು ಕೂಡ ಸ್ವಪ್ನ ಫಲದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸ್ವಪ್ನದಲ್ಲಿ ನರಿ ಗೋಚರಿಸಿದರೆ ಅಶುಭವಾಗುತ್ತದೆ. ಒಂದು ವೇಳೆ ಸ್ವಪ್ನದಲ್ಲಿ ನರಿಯು ನಿಂತ ಸ್ಥಿತಿಯಲ್ಲಿ ಗೋಚರಿಸಿದರೆ ನಿಕಟ ಭವಿಷ್ಯದಲ್ಲಿ ಯಾವುದಾದರೂ ಸಂಕಟ ಎದುರಾಗುತ್ತದೆ. ಮತ್ತು ಒಂದು ವೇಳೆ ರೋಧಿಸುತ್ತಿರುವ ನರಿ ಗೋಚರಿಸಿದರೆ ಅಧಿಕ ಹಾನಿಕಾರವಾಗುತ್ತದೆ. ಇಂತಹ ಸ್ವಪ್ನವನ್ನ ಕಂಡಂತಹ ವ್ಯಕ್ತಿಗೆ ಯಾವುದಾದರೂ ಪ್ರಕಾರದ ಶೋಕ ಅಥವಾ ಅಶುಭ ಸಮಾಚಾರ ಅಥವಾ ದುರ್ಘಟನೆ ಮುಂತಾದ ಅಶುಭ ಸ್ಥಿತಿಗಳು ಎದುರಾಗಬಹುದು. ಸ್ವಪ್ನದಲ್ಲಿ ಕುದುರೆ ಕಂಡುಬಂದರೆ ಕುದುರೆ ಕೂಡ ಶುಭ ಫಲ ಪ್ರದಾನಿಸುವ ಪ್ರಾಣಿ. ಸ್ವಪ್ನದಲ್ಲಿ ಕುದುರೆ ಏಕಾಂಗಿಯಾಗಿ ಗೋಚರಿಸಿದರೆ ನಿರ್ವಿಘ್ನ ಯಾತ್ರೆಯ ಸಂಕೇತವಾಗುತ್ತದೆ. ಒಂದು ವೇಳೆ ರಥ, ಗಾಡಿ, ಟಾಂಗ ಮೊದಲಾದ ವಾಹನಗಳಿಗೆ ಹೂಡಿದ ಕುದುರೆ ಗೋಚರಿಸಿದರೆ ಸುದೂರದ ಯಾತ್ರೆಯ ಸಂಕೇತವಾಗುತ್ತದೆ. ಒಂದು ವೇಳೆ ಕುದುರೆ ಏಕರಿಸುತ್ತಾ ಗೋಚರಿಸಿದ್ದರೆ ಅದು ಕಷ್ಟದಾಯಕ ಭವಿಷ್ಯದ ಸಂಕೇತ ಪ್ರದಾನಿಸುತ್ತದೆ. ಒಂದು ವೇಳೆ ಎರಡು ಕುದುರೆಗಳಿದ್ದರೆ ಉತ್ತಮ ಮಿತ್ರನ ಪ್ರಾಪ್ತಿಯಾಗಿ ಮಿತ್ರತ್ವ ಸ್ಥಿರವಾಗಿರುತ್ತದೆ. ಒಂದು ವೇಳೆ ಹೆಣ್ಣು ಗಂಡು ಕುದುರೆಗಳ ಜೋಡಿ ಗೋಚರಿಸಿದರೆ ಇದು ದಾಂಪತ್ಯ ಜೀವನವನ್ನ ಸುಖವಾಗಿಡುತ್ತದೆ. ಮತ್ತು ಒಂದು ವೇಳೆ ಕುದುರೆಯ ಮೇಲೆ ಸವಾರ ಅಥವಾ ಸೈನಿಕ ಗೋಚರಿಸಿದರೆ ಇದು ಸಂರಕ್ಷತೆಯ ಪ್ರತೀಕ ಎನಿಸುತ್ತದೆ. ಇದರಿಂದ ಯಾರು ಸ್ವಪ್ನವನ್ನ ಕಾಣುತ್ತಾರೋ ಅವರಿಗೆ ಶುಭ ಹಾಗೂ ಲಾಭದಾಯಕ ಯಾತ್ರೆಯನ್ನ ಮಾಡುವ ಸಂಭವವಿರುತ್ತದೆ. ಒಂದು ವೇಳೆ ಕುದುರೆಯ ಮೇಲೆ ಸವಾರನಾದ ಯಾರಾದರೂ ಮದುಮಗ ಗೋಚರಿಸಿದರೆ ವಿವಾಹದಂತಹ ಶುಭ ಅವಕಾಶದ ಸಂಕೇತ ದೊರೆಯುತ್ತದೆ. ಸ್ವಪ್ನದಲ್ಲಿ ಪಾರಿವಾಳ ಗೋಚರಿಸಿದರೆ ಶುಭವಾಗುತ್ತದೆ. ಇದರ ಫಲಸ್ವರೂಪ ಸುಖ, ಸಮೃದ್ಧಿ, ಆರೋಗ್ಯದ ಪ್ರಾಪ್ತಿಯಾಗುತ್ತದೆ. ರೋಗಿಯು ಇಂತಹ ಸ್ವಪ್ನವನ್ನ ನೋಡಿದರೆ ರೋಗದಿಂದ ಮುಕ್ತನಾಗುತ್ತಾನೆ. ಒಂದು ವೇಳೆ ಶ್ವೇತವರ್ಣದ ಪಾರಿವಾಳ ಗೋಚರಿಸಿದರೆ ಮನದಲ್ಲಿ ಆಧ್ಯಾತ್ಮ ವಿಷಯ ಕುರಿತು ಜಿಜ್ಞಾಸೆಯು ಉದಯವಾಗುತ್ತದೆ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಅಭಿರುಚಿ ತೋರತೊಡಗುತ್ತದೆ. ಇದರಿಂದ ಪರೋಪಕಾರದ ಭಾವನೆ ಕೂಡ ಉತ್ಪನ್ನವಾಗುತ್ತದೆ. ಶ್ವೇತ ಪಾರಿವಾಳ ಕಾಂತಿಯ ಪ್ರತೀಕವಾಗಿದ್ದು ಇದರಿಂದ ರಾಷ್ಟ್ರದಲ್ಲಿ ಶಾಂತಿ ನೆಲೆಸುವ ಸಂಕೇತ ದೊರೆಯುತ್ತದೆ. ಒಂದು ವೇಳೆ ಪಾರಿವಾಳ ಬೂದು ಬಣ್ಣದಾಗಿದ್ದರೂ ಕೂಡ ಅಶುಭವಾಗುವುದಿಲ್ಲ. ಬದಲಾಗಿ ಭವಿಷ್ಯದ ಸಮಯ ಆಶಾದಾಯಕವಾಗಿರುವ ಸಂಕೇತ ದೊರೆಯುತ್ತದೆ. ಇದು ಧನಾಗಮನಕ್ಕೂ ಕೂಡ ಸಹಾಯಕವಾಗುತ್ತದೆ. ಹೆಣ್ಣು ಗಂಡು ಜೋಡಿ ಪಾರಿವಾಳವನ್ನ ಯಾರು ಸ್ವಪ್ನದಲ್ಲಿ ಕಾಣುತ್ತಾರೆ ಅವರಿಗೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಹಾಗೂ ಪರಸ್ಪರ ದಾಂಪತ್ಯ ಜೀವನದಲ್ಲಿ ಪ್ರೇಮ ವೃದ್ಧಿಸುತ್ತದೆ. ಇದು ಸ್ವಪ್ನ ಫಲಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು. ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಗಂಟೆಯ ಐಕಾನನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ. ಧನ್ಯವಾದಗಳು.